योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यम् जयति हरिरचिन्त्यः सर्वदेवैकवन्द्यः परमगुरुरभीष्टावाप्तितः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः यस्मात् ब्रह्मेन्द्ररुद्रादिदेवतानां श्रियोऽपि च ज्ञानस्फूर्तिः सदा तस्मै हरये गुरवे नमः। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिकृन्तति वाणिते करवाण्यम्ब चरणौ हृदि सर्वदा मद्वाक्यसरणिर्भूयात् श्रीमदाचार्यभावगा हराय भजकानिष्टहराय पुरवैरिणे भवाय भवते भूयात् शिवाय शिरसा नमः। उमेशाद्याः सुरावोहम् ईडे चेतोऽभिमानिनः यूयं सर्वे प्रकुरुता मनो मे मध्वभावगम् श्रीमध्वः कल्पवृक्षस्तु जयार्यः कामसुत्स्मृतः चिन्तामणिस्तु व्यासार्यः मुनित्रयमुदाहृतम् वादिराजगुरून् वन्दे रघूत्तमगुरून् तथा राघवेन्द्रान् तथा सर्वान् सद्गुरून् प्रणतोऽस्म्यहम्। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः ताನ್ನमस्ते ಗುರೂನ್ ಮಮ. ಅತಿ ಹೆಚ್ಚು ರಾಯರ ಸ್ತೋತ್ರ ಬರೆದವರಲ್ಲಿ ಜಗನ್ನಾಥದಾಸರ ಸ್ಥಾನ ಅಗ್ರಸ್ಥಾನ. ರಾಯರ ಬಿಟ್ಟುಬಿಡಿ ಮಂತ್ರಾಲಯ ವರ್ಣನೆ ಮಾಡ್ತಾರೆ ಜಗನ್ನಾಥದಾಸರು. ಸುರಪನಾಲಯದಂತೆ ಮಂತ್ರಾಲಯ ಕರೆಸುವುದು ಕಂಗೊಳಿಸುವುದು ನೋಳ್ಪ ಜನಕ್ಕೆ. ಮಂತ್ರಾಲಯ ಅಮರಾವತಿ ಇದ್ದಾಗಿದೆ ಅಂತ ಹೇಳ್ತಾರೆ, ಇಂದ್ರಲೋಕ ಇದ್ದಾಗಿದೆ. ಅಂಥದ್ದು ಅಪೂರ್ವವಾದ ಸಿದ್ಧಿ ರಾಘವೇಂದ್ರ ಸ್ವಾಮಿಗಳಿಂದ ಬಂತು ಎಂಬುದನ್ನ ಭಾರಿ ವರ್ಣನೆ ಮಾಡ್ತಾರೆ. ಗೋಪಾಲದಾಸರು ಮಂತ್ರಾಲಯ ಸುಳಾದಿನೇ ಮಾಡಿದ್ದಾರೆ, ಮಂತ್ರಾಲಯದ ಮೇಲೆ ಸುಳಾದಿ ಮಾಡಿದ್ದಾರೆ ಗೋಪಾಲದಾಸ. ಹೀಗೆ ಇವತ್ತು ಕೂಡ ಒಬ್ಬ ಗುರುಗಳ ಮೇಲೆ ಅತಿ ಹೆಚ್ಚು ಹರಿದಾಸರ ಹಾಡು ಸಿಗ್ತವೆ ಅಂದರೆ ರಾಯರ ಮೇಲೇನೆ ಅತಿ ಹೆಚ್ಚು. ಇಷ್ಟು ದಪ್ಪ ಪುಸ್ತಕ ಆಗಬಹುದು ಅಷ್ಟು ಹಾಡುಗಳನ್ನು ಹರಿದಾಸರು ಬರೆದಿದ್ದಾರೆ ಅವರ ಮೇಲೆ. ಇದೆಲ್ಲ ನೋಡೋದಕ್ಕೆ ಸಾಮಾನ್ಯರಿಗೆ ಏನು ಅನಿಸ್ತದೆ ಅಂದರೆ ರಾಯರು ಭಾರಿ ದೊಡ್ಡವರು ಅಂತೇಳಿ. ಕರೆಕ್ಟು. ಆದರೆ ಅವರಿಗಿಂತ ದೊಡ್ಡವರು ಹಿಂದವರಿದ್ದಾರೆ, ಅವರ ಗುರುಗಳೇ ಇದ್ದಾರೆ. ಸುರೇಂದ್ರ ಸ್ವಾಮಿಗಳು, ವಿಜೇಂದ್ರ ಸ್ವಾಮಿಗಳಿದ್ದಾರೆ, ವ್ಯಾಸರಾಜರಿದ್ದಾರೆ, ಸಾಕ್ಷಾತ್ ಜಯತೀರ್ಥರಂತೂ ಬಿಡಿ ಮೇರು ಪರ್ವತ ಇದ್ದಾಗಿದ್ದಾರೆ, ಶ್ರೀಮದ್ ಆಚಾರ್ಯರಂತೂ ಇಡೀ ಭೂಮಿನೇ ಹೊತ್ತ ಮಹಾನುಭಾವ, ಸಾಕ್ಷಾತ್ ಮುಖ್ಯ ಪ್ರಾಣದೇವರು. ಇನ್ನು ದೇವರಂತೂ ಸರ್ವೋತ್ತಮ ನಾರಾಯಣ. ನಮ್ಮ ಮತದಲ್ಲಿ ಏನು ಮಾಡಿದರೂ ಕೂಡ ಹರಿವಾಯುಗಳ ಸ್ಮರಣೆ ಮಾಡುತ್ತಾರೆ. ಆಧುನಿಕರು ಮಾಡೋದು ಸ್ವಲ್ಪ, ಅದು ಕೂಡ ಭ್ರಷ್ಟಾಚಾರ. ಅದನ್ನ ಸ್ವಂತ ಅಂತ ಹೇಳಿಕೊಂಡು ಬರೀ ಪಾಪ ಕಟ್ಟಿಕೊತಾರೆ. ನಮ್ಮ ಸಿದ್ಧಾಂತದ ಪರಿಚಯ ಇದ್ದ ಯಾರೂ ಕೂಡ ಮೋಸ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ತತ್ವವನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಸಚ್ಚಿಷ್ಯೋಡು ಗಣೋಡುಪಹ, ಒಳ್ಳೆ ಶಿಷ್ಯರಂತಕ್ಕಂಥ ನಕ್ಷತ್ರಗಳ ಮಧ್ಯೆ ಚಂದ್ರ ಇದ್ದಾಗಿದ್ದಾರೆ. ಶಿಷ್ಯಗಳು ನಕ್ಷತ್ರ, ರಾಯರು ಚಂದ್ರನಂತೆ ಹೊಡಿತಾ ಇದ್ದಾರೆ. ಒಂದೊಂದು ಮಾತಿನಲ್ಲಿ ರಾಯರ ಹಿರಿಮೆಯನ್ನ ವರ್ಣನೆ ಮಾಡಿದ್ದು ಮಂಗಳಾಷ್ಟಕದ ಹಿರಿಮೆ. ಸಚ್ಚಿಷ್ಯೋಡು ಗಣೋಡುಪಹ ಸಿದ್ಧ ಜಗದ್ ಗೀರ್ವಾಡ ಸತ್ಪಾದಪಹ, ಯಾರು ತಮ್ಮನ್ನು ಆಶ್ರಯಿಸ್ತಾರೋ ಅವರಿಗೆ ಕಲ್ಪವೃಕ್ಷದಂತೆ ಅನುಗ್ರಹವನ್ನು ಮಾಡುತ್ತಾರೆ. ಮುಂದಿನ ಭಾಗ ಹೀಗೆ ರಾಯರ ಅನೇಕ ಮಹಿಮೆಗಳನ್ನು ವರ್ಣನೆ ಮಾಡಿ ಶ್ರೀಮತ್ ಸದ್ಗುರು ರಾಘವೇಂದ್ರ ಯತಿರಾಟ್ ಕುರ್ಯಾತ್ ಧ್ರುವಂ ಮಂಗಳ. ಸದ್ಗುರುಗಳು ಅಂದ್ರೆ ಏನು? ಸದ್ಗುರುಗಳು ಅಂದರೆ ಅವರ ಸದ್ಗುರುಗಳು ಒಳ್ಳೆ ಗುರುಗಳು ಅಂತ ಅರ್ಥ ಅಲ್ಲ. ಸನ್ ಗುರು ಯಶಸಃ ಸದ್ಗುರು. ಸತ್ ಅಂದ್ರೆ ವಾಯುದೇವರು, ವಾಯುದೇವರ ಗುರುಗಳನ್ನಾಗಿ ಹೊಂದಿರತಕ್ಕಂಥ ರಾಯರು ನಮಗೆ ಮಂಗಲ ಉಂಟು ಮಾಡಲಿ ಅಂತ ಅರ್ಥ. ಮಾತು ಮಾತಿಗೆ ಹರಿವಾಯುಗಳ ಸ್ಮರಣೆ ಬರೆಯೋದು ಅದರ ವೈಶಿಷ್ಟ್ಯ. ಹೀಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು ಸರಿಯಾಗಿ ಆರಾಧನೆ ಮಾಡಿದರೆ ಅದು ಆರಾಧನೆ ಆಗ್ತದೆ. ಮುಖ್ಯ ಜ್ಞಾನ ಕಾರ್ಯ ಆರಾಧನೆಯ ಮುಖ್ಯ ಹೃದಯ ಆಗಬೇಕು. ಸಾವಿರಾರು ಜನ ಸೇರಿರ್ತಾರೆ, ಎಷ್ಟೋ ಕಡೆಗೆ 10,000 ಜನ ಊಟ ಆಯಿತು, 5,000 ಜನ ಊಟ ಆಯಿತು ಅಂತ ಹೇಳ್ತಾರೆ. ಪಾಠ ಎಷ್ಟು ಜನಕ್ಕಾಯ್ತು ಅಂದ್ರೆ 0. ಶಾಲಾ ಕಾಲೇಜು ಊಟ ಹಾಕ್ತಾ ಕೂತ್ಕೊಂಡ್ಬಿಟ್ರೆ ಪಾಠ ಎಲ್ಲಿ ಆಗಬೇಕು? ಆರಾಧನೆ ಊಟದ್ದು ಅನಿವಾರ್ಯ ಮಾಡಿಕೊಳ್ಳಿ. ಆದರೆ ಪ್ರವಚನಗಳೇ ಇಲ್ಲದೆ ಇವತ್ತು ಆರಾಧನೆ ಮಾಡೋದಾದರೆ ರಾಯರಿಗೆ ಏನೇನೂ ಸಂತೋಷ ಆಗೋದಿಲ್ಲ. ಅದರಿಂದ ಅವರ ಜೀವನ ಮುಡಿಪಿಟ್ಟಿದ್ದೇ ಮಧ್ವ ಸಿದ್ಧಾಂತ ಪ್ರಸಾರಕ್ಕೋಸ್ಕರ. ಆದ್ದರಿಂದ ಜ್ಞಾನ ಕಾರ್ಯದ ಮೂಲಕವಾಗಿ ರಾಯರ ಆರಾಧನೆ ಮಾಡೋದು ನಮ್ಮ ಜೀವನದ ಗುರಿಯಾದರೆ ಸುಖವಾಗಿರುತ್ತೆ. ರಾಘವೇಂದ್ರ ಗುರು ರಾಯರ ಸೇವಿಸಿರೋ ಸೌಖ್ಯದಿ ಜೀವಿಸಿರೋ. ಸುಖದಿಂದ ಬದುಕಲಿಕ್ಕೆ ರಾಯರ ಆರಾಧನೆ ಒಂದು ಅಪೂರ್ವವಾದ ಮಾತು. ನಮಗನಿಸ್ತದೆ ಹಾಗಿದ್ರೆ ದೇವರನ್ನು ಬಿಟ್ಟು ಬಿಡಬೇಕಂದ್ರೆ
ರಾಘವೇಂದ್ರ ಗುರುರಾಯರ ಸೇವಿಸಿರು. ರಾಮದೇವರನ್ನ ರಾಘವೇಂದ್ರ, ಮುಖ್ಯ ಪ್ರಾಣದೇವರು ರಾಘವೇಂದ್ರ, ಇವರು ರಾಘವೇಂದ್ರ. ಎಲ್ಲ ಹೆಸರುಗಳು ಮೊದಲು ದೇವರನ್ನ ಹೇಳೋದ್ರಿಂದ ಹರಿಯನ್ನು ನಂಬಿ, ವಾಯುದೇವರನ್ನು ನಂಬಿ, ದೇವತೆಗಳನ್ನು ನಂಬಿ, ಗುರುಗಳನ್ನು ನಂಬಿ, ಗುರು ಪರಂಪರೆ ರಾಯರೊಬ್ಬರು ಅವರನ್ನು ಆರಾಧನೆ ಮಾಡಿ ಅಂತ ಅರ್ಥನೇ ಹೊರತು ರಾಯರಷ್ಟೇ ಪೂಜೆ ಮಾಡಿ ಅಂತ ಹೇಳಿದರೆ ಮಧ್ವ ಸಿದ್ಧಾಂತ ಅಲ್ಲ. ವಿಷ್ಣೋರತ್ಯುತ್ತಮತ್ವಾದ ಅಖಿಲ ಗುಣಗಣೈ ತತ್ರ ಭಕ್ತಿಂ ಗರಿಷ್ಠಾಂ ಆಶ್ಲಿಷ್ಠೇ ಶ್ರೀಧರಾಭ್ಯಾಂ ಅಮುಮಥ ಪರಿವಾರಾತ್ಮನ ಸೇವಕೇಶು ಯಸ್ಸಂಧತ್ತೆ ವಿರಿಂಚಿ ಶಸನ ವಿಹಗಪ ಅನಂತ ರುದ್ರ ಇಂದ್ರ ಪೂರ್ವೇಶು ಆಧ್ಯಾಯನ್ ತಾರತಮ್ಯಂ ಸ್ಫುಟಭವತಿ ಸದಾ ವಾಯು ಅಸ್ಮದ್ಗುರುಸ್ತಂ ಅಂತ ವಾಯುಸ್ತುತಿಯಲ್ಲಿ ವಾಯುದೇವರು ಯಾರನ್ನು ಕಾಪಾಡ್ತಾರೆ ಅಂದರೆ ತಾರತಮ್ಯ ಪೂರ್ವಕವಾಗಿ ಯಾರು ದೇವರನ್ನ ಆರಾಧನೆ ಮಾಡ್ತಾರಲ್ಲ ಅವ್ರನ್ನ ಕಾಪಾಡ್ತಾರೆ ಹೊರತು ಉಳಿದವ್ರನ್ನಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಅದ್ಮೇಲೆ ಎಲ್ಲಾ ಗುರುಗಳಿಗೂ ಅಪ್ಲೈ ಆಗೋ ಮಾತಿದ್ದು. ಯಾವುದೇ ಗುರುಗಳನ್ನ ಆರಾಧನೆ ಮಾಡಬೇಕಾದ್ರೆ ಹರಿ ವಾಯು ದೇವತಾ ಪರಂಪರೆ ಗುರು ಪರಂಪರೆ ತಾರತಮ್ಯ ಅದು ಇಟ್ಕೊಂಡು ಮಾಡಿದರೆ ಮಾತ್ರ ಸಿದ್ಧಿ ಬರ್ತದೆ. ಇವತ್ತು ರಾಯರ ಆರಾಧನೆ ಜನ ಬರೋದು ಲಕ್ಷಾಂತರ ಜನಗಳು, ತತ್ವ ತಿಳಿದಿರೋದು ಸಾವಿರಾರು ಕೂಡ ತಿಳಿದಿರೋದಿಲ್ಲ. ಅಂದರೆ ಅದು ಮುಖ್ಯವಾದ ಆರಾಧನೆ ಮಾಡೋದು ಅಲ್ಲ, ಅದು ತಪ್ಪಾಗಿ ಮಾಡ್ತಾರೆ ಅಂತ ಆಗ್ತದೆ. ಆ ತಪ್ಪನ್ನು ತಿದ್ಕೋಬೇಕಾದ್ರೆ ಸರಿಯಾದ ರೀತಿ ಮಾಡೋ ಅಭ್ಯಾಸ ಮಾಡಿಕೊಂಡ್ರೆ ಅದು ಸಾರ್ಥಕವಾಗ್ತದೆ. ನಮ್ಮ ಪ್ರಕಾರ ದಾನ ಅಂದ್ರೆ ದಾನ ಕೊಟ್ಟು ನಾವು ಎಂದೂ ಬಡವರಾಗೋದೇ ಇಲ್ಲ. ಯಾಕೆಂದ್ರೆ ನಾವು ಎಕ್ಸ್ಟ್ರಾ ಸರ್ಪ್ಲಸ್ ಮಾತ್ರ ದಾನ ಮಾಡ್ತೇವೆ ಹೊರತು ಅಸಲು ಯಾರು ದಾನ ಮಾಡೋದಿಲ್ಲ ಸಾಮಾನ್ಯ. ಆದ್ರೆ ರಾಯರು ಅಸಲೇ ದಾನ ಮಾಡಿಬಿಟ್ರು, ಅದು ದೊಡ್ಡದು. ಅದು ನಿಜವಾದ ತ್ಯಾಗ ಅಂದ್ರೆ ಎಕ್ಸಸ್ ಆಗಿ ಕೂಡಿಟ್ಟು ಮಕ್ಕಳಿಗೆ ಮೊಮ್ಮಕ್ಕಳಿಗಿಟ್ಟು ಮತ್ತೆ ಸ್ವಲ್ಪ ಎಮರ್ಜೆನ್ಸಿಗಿಟ್ಟು ಅಲ್ಲಿ ಉಳಿದಿದ್ದನ್ನು ಪರ್ಸೆಂಟ್ ದಾನ ಮಾಡ್ತಾನೆ, ಫುಲ್ ಮಾಡೋದಿಲ್ಲ. ಮತ್ತೆ ಮನುಷ್ಯನ ಕಾನ್ಸೆಪ್ಟ್ ಆಫ್ ದಾನ ಇರೋದು ಹಾಗೆ. ಆದ್ರೆ ಅವ್ರ ದಾನ ಹಾಗಿದ್ದಾರೆ, ಸಿಕ್ಕಿದೆಲ್ಲ ಕೊಟ್ಟು ಬಿಡೋರು. ಆ ರೀತಿ ವಿಷ್ಣು ತೀರ್ಥರು ತಮ್ಮ ಜೀವನದಲ್ಲಿ 3 ಸತ್ತು ಸರ್ವಸ್ವದಾನ ಕೊಟ್ಟು ಬಿಟ್ರು ಅಂತ ಹೇಳಿ. ಸರ್ವಸ್ವದಾನ ಏನಿಲ್ಲ, ಮನೆಯೊಳಗೆ ಬಿಟ್ಟು ಬಟ್ಟೆ ಮನೆಯಿಂದ ಹೊರಗೆ ಹೊರಟು ಬಿಡೋದು ಕೃಷ್ಣಾರ್ಪಣ ಅಷ್ಟೇ. ಪುರಂದ್ರಾಸ ಮನೆಯಿಂದ ಹೊರಟ್ರಲ್ಲ ಹಾಗೆ ದಾನ ಮಾಡಿಕೊತ ಕೂಡಲಿಲ್ಲ, ಅವ್ರ ಟೈಮ್ ಇಲ್ಲ ಅದಕ್ಕೆಲ್ಲ, ಬಿಟ್ಟಿದ್ದು ಹೊರಟಿದ್ದೇ ಕೆಲಸ. ಅದಕ್ಕೆ ಅವರು ಲೋಕಕ್ಕೆ ದಾನ ಮಾಡೋ ಮಹಾನುಭಾವರಾಗ್ತಾರೆ. ಅಷ್ಟು ಕೊಟ್ಟರು ಬಡತನ ಬಂದರು. ಈ ರೀತಿ ದಾನ ಮಾಡಿ ಮಾಡಿ ಬಡತನ ತಂದಿದ್ರಿಂದಾನೆ ಪರಮಾತ್ಮ ಅವ್ರಿಗೆ ಎಷ್ಟು ಕೊಟ್ಟ ಅಂತ ಕೇಳಿದ್ರೆ ಅವ್ರ ವೈಭವ ಇಮ್ಯಾಜಿನ್ ಮಾಡೋಕ್ಕಾಗೋದಿಲ್ಲ. ರಾಜ ಮಹಾರಾಜರಿಗಿಲ್ಲ. 338 ವರ್ಷದ ಹಿಂದೆ ರಾಜರ ಬಗ್ಗೆ ಯಾರು ಎಷ್ಟನ್ನು ಗೊತ್ತಿರ್ತದೆ. ಹಿಸ್ಟ್ರಿ ಸ್ಟೂಡೆಂಟ್ಸ್ ಇರುವ ಎಲ್ಲ ಓದ್ಬೇಕಷ್ಟೇ ಅವ್ರ ಹಣೆ ಬರ. ಹಿಸ್ಟ್ರಿ ವಿದ್ಯೆ ಯಾರಿಗೂ ಗೊತ್ತಿರೋದಿಲ್ಲ. ಅವ್ರಿಗೆ ಪಂಚಾಮೃತ ಹತ್ತೋದಕ್ಕೆ ಯಾರು ಮಾಡ್ತಾರೆ ಪಾಪ, ಅವ್ರು ಯಾರಿಗೂ ಇಲ್ಲ. ರಾಯರಂಥವ್ರು ಯಾತಕ್ಕೆ ಬಂತು ಅಂದ್ರೆ ಆ ದಾನದ ಫಲ, ಅಲ್ಲಿ ದ್ರವ್ಯದಾನ ಆಮೇಲೆ ಜ್ಞಾನದಾನ. ಈ ಶಾಸ್ತ್ರ ಹೇಳುತ್ತದೆ ನಾವು ಬದುಕಿನಲ್ಲಿ ಕೂಡಿಟ್ಟು ಬದುಕಲ್ಲ, ಕೊಟ್ರೆ ಬದುಕು ಅಂತ ಹೇಳಿದ. ಕೂಡಿಡೋದು ನಶ್ವರ, ಅದು ನಾಶ ಆಗಲೇಬೇಕು ಅಂತ ಶಾಸ್ತ್ರ ಹೇಳುತ್ತದೆ. ದಾನಂ ಭೋಗ ನಾಶ ತ್ರೇಧಾಹಿ ಗತಿರ್ಭವತಿ ವಿತ್ತಸ್ಯ. ಇಲ್ಲ ದಾನ ಇನ್ನೊಬ್ಬರಿಗೆ ಕೊಡೋದು, ಭೋಗ ತಾನು ಉಪಯೋಗಿಸೋದು, ಎರಡೂ ಮಾಡದೆ ಹೋದ್ರೆ ನಾಶ, ಅದು ಹಾಳಾಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಕೊಳತು ಹೋಗುತ್ತೆ ಅಂತ ಹೇಳ್ತಾರಲ್ಲ, ಕೊಳತು ಹೋಗೋಷ್ಟು ಹಣ ಅಂದ್ರೆ ಕೊಳತು ಹೋಗೋದೇ ನಿಜ ಅಂತ ಅರ್ಥ. ಇದು ಅರ್ಥ ಮಾಡಿಕೊಂಡ್ರೆ ಮನುಷ್ಯನಿಗೆ ರಾಯರ ಜೀವನದಿಂದ ನಾವು ಕಲಿಯೋ ಪಾಠ ಭಾರಿ ದೊಡ್ಡದು. ಅವ್ರು ಎಲ್ಲಿ ಬೆಳೆದ್ರು, ಹೇಗೆ ಹುಟ್ಟಿದ್ರು, ಎಷ್ಟು ಸಕಾಲಕ್ಕೆ ಉಪನಯನವಾಯಿತು, ಸಕಾಲಕ್ಕೆ ವಿವಾಹವಾಯಿತು, ವಿದ್ಯಾಭ್ಯಾಸ ನಡೀತಾನೆ ಹೋಯಿತು. ಇದೆಲ್ಲ ಅನುಷ್ಠಾನಕ್ಕೆ ತಂದ್ರೆ ನಮ್ಮ ಜೀವನದಲ್ಲಿ ಹೊಸ ರೀತಿಯಾದ ಒಂದು ಏರ್ಪಾಡು ಮಾಡಲಿಕ್ಕೆ ಸಾಧ್ಯ. ನಾನು ಮರ್ತು ಬಿಡ್ತೇವೆ. ಅಷ್ಟೆಲ್ಲ ಮಾಡಿಕೊಂಡ್ರು, ದಾರಿದ್ರ್ಯ ಬಂದಿತ್ತು, ಓದೋದು ನಿಲ್ಲಿಸಲಿಲ್ಲ. ಕುಂಭಕೋಣದಲ್ಲಿ ಸುಧೀಂದ್ರ ಸ್ವಾಮಿಗಳು ಪೀಠಾಧೀಶರು. ವಿಜಯೇಂದ್ರ ಕರಾಬ್ಜೋತ್ಥ ಸುಧೀಂದ್ರ ವರಪುತ್ರಕಃ. ವಿಜೇಂದ್ರ ಸ್ವಾಮಿಗಳು ವ್ಯಾಸರಾಜರಂಥ ದೊಡ್ಡ ದಿವ್ಯಜ್ಞಾನಿಗಳ ಶಿಷ್ಯರು, ಅನುರೂಪರಾದ ಶಿಷ್ಯರು. ಅವರ ವಿಜೇಂದ್ರ ಸ್ವಾಮಿಗಳ ಶಿಷ್ಯರೇ ಸುಧೀಂದ್ರ ಸ್ವಾಮಿಗಳು. ಅವರು ವಿದ್ಯಾಪೀಠವನ್ನು ವಿಜೇಂದ್ರ ಸ್ವಾಮಿಗಳು ಸ್ಥಾಪನೆ ಮಾಡಿದ ವಿದ್ಯಾಪೀಠವನ್ನು ಮುಂದುವರಿಸ್ತಾ ಇದ್ರು. ಅಲ್ಲಿ ಹೋಗಿ ಸೇರ್ಕೊಂಡ್ರು.